ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಕ್ರಮಾದಿತ್ಯನು ತನ್ನ ತಾಯಿಯ ಅಜ್ಜ ಭೂವಿಕ್ರಮ ಅಥವಾ ಪಶ್ಚಿಮ ಗಂಗಾ ರಾಜವಂಶದ ದುರ್ವಿನಾಥನ ಸಹಾಯದಿಂದ ಪಲ್ಲವರ ಆಕ್ರಮಣವನ್ನು ಹಿಮ್ಮೆಟ್ಟಿಸುವ ಮತ್ತು ತನ್ನ ತಂದೆಯ ಸಾಮ್ರಾಜ್ಯದ ಐಕ್ಯತೆಯನ್ನು ಪುನಃಸ್ಥಾಪಿಸುವ ಕಾರ್ಯವನ್ನು ಸ್ವತಃ ಮಾಡಿದನು. 13 ವರ್ಷಗಳ ಕಾಲ ನಡೆದ ಪಲ್ಲವರ ಆಕ್ರಮಣವನ್ನು ಕೊನೆಗೊಳಿಸಲು ಮತ್ತು ವಾತಾಪಿಯನ್ನು ವಶಪಡಿಸಿಕೊಂಡನು. ಸಾಮ್ರಾಜ್ಯವನ್ನು ವಿಭಜಿಸಲು ಬಯಸಿದ ತನ್ನ ಸಹೋದರರು ಮತ್ತು ಇತರ ಸಮಂತರನ್ನು ಕೂಡ ಸೋಲಿಸಿದನು. ನಂತರ ವಿಕ್ರಮಾದಿತ್ಯನು ತನ್ನನ್ನು ಚಾಲುಕ್ಯರ ರಾಜ್ಯನೆಂದು ಕೂಡ ಘೋಷಿಸಿಕೊಂಡನು. ಇದು 655ರಲ್ಲಿ ತನಗೆ ನಿಷ್ಠನಾಗಿದ್ದ ತನ್ನ ಕಿರಿಯ ಸಹೋದರ ಜಯಸಿಂಹವರ್ಮನಿಗೆ ದಕ್ಷಿಣ ಗುಜರಾತ್ನಲ್ಲಿ ಲತಾ ಎಂಬ ರಾಜಪ್ರಭುತ್ವವನ್ನು ಕೂಡ ನೀಡಿದನು. ವೀಕ್ಷಕರೇ, ವಿಕ್ರಮಾದಿತ್ಯನು ನರಸಿಂಹವರ್ಮನ ಮಗ ಮತ್ತು ಉತ್ತರಾಧಿಕಾರಿ 2ನೇ ಮಹೇಂದ್ರವರ್ಮನರೊಡನೆ ಮತ್ತು ನಂತರ ಅವನ ಮಗ 1ನೇ ಪರಮೇಶ್ವರವರ್ಮನರೊಡನೆ ತನ್ನ ದ್ವೇಷವನ್ನು ಕೂಡ ಮುಂದುವರಿಸಿದ್ದನು. ವಿಕ್ರಮಾದಿತ್ಯನು ಪಲ್ಲವರ ಇನ್ನೊಬ್ಬ ಶತ್ರು ಪಾಂಡ್ಯ ಹರಿಕೇಸರಿ ಪರಂಕುಶವರ್ಮನರವರ ಜೊತೆ ಕೂಡ ಮೈತ್ರಿ ಮಾಡಿಕೊಂಡಿರುತ್ತಾನೆ. ವೀಕ್ಷಕರೇ, ಚಾಲುಕ್ಯರ 1ನೇ ವಿಕ್ರಮಾದಿತ್ಯ ಅವರ 16ನೇ ಆಳ್ವಿಕೆಯ ವರ್ಷ ಸುಮಾರು ಕ್ರಿಸ್ತಶಕ 670ರಿಂದ ಕ್ರಿಸ್ತಶಕ 671ರವರೆಗೂ 100 ಫಲಕಗಳ ಪ್ರಕಾರ ಅವನು ಕಾಂಚೀಪುರಂಗೆ ಹೋಗುವ ದಾರಿಯಲ್ಲಿ ಮಲ್ಲಿಯೂರಿನಲ್ಲಿ ಬೀಡುಬಿಟ್ಟನು ಮತ್ತು ತಲಕಾಡಿನ ಗಂಗರ ಸಹಾಯದಿಂದ ಪಲ್ಲವರನ್ನು ಕೂಡ ಸೋಲಿಸಿದನು. ನಂತರ ವಿಲಕ್ಕಂಡ ಕದನ ಕೂಡ ಪ್ರಾರಂಭವಾಗುತ್ತದೆ. ಸೋಲಿಗೆ ಸೇಡು ತೀರಿಸಿಕೊಳ್ಳಲು ಪಲ್ಲವ ರಾಜನು ಮೊದಲು ಚಾಲುಕ್ಯರ ಬೆಂಬಲಿಗ ಗಂಗಾ ದೊರೆ ಭೂವಿಕ್ರಮನ ವಿರುದ್ಧ ಕೂಡ ಯುದ್ಧ ಮಾಡುತ್ತಾನೆ. ಭೂವಿಕ್ರಮನ ಬಿದರೂರಿನ ಅನುದಾನ ಮತ್ತು ಅವನ ಸಹೋದರ ಮತ್ತು ಉತ್ತರಾಧಿಕಾರಿ ಶಿವಮಾರನ ಅಲ್ಲೆಗೆರೆ ಫಲಕಗಳಿಂದ ಕೂಡ ವಿಲಂಡೆ ಎಂಬ ಸ್ಥಳದಲ್ಲಿ ನಡೆದ ಈ ಯುದ್ಧದಲ್ಲಿ ಪರಮೇಶ್ವರವರ್ಮನನು ಭೂವಿಕ್ರಮನ ಕೈಯಲ್ಲಿ ಸೋಲನ್ನು ಎದುರಿಸಿದೆ ಮಾತ್ರವಲ್ಲದೆ ಅವನ ರಾಜ ಕಂಠಹಾರವನ್ನು ಸಹ ಕಳೆದುಕೊಂಡೆ ಎಂದು ತಿಳಿದು ಬಂದಿದೆ. ವೀಕ್ಷಕರೇ, ನಂತರ ನಡೆಯುವುದೇ ಪೆರುವಲ್ಲನಲ್ಲೂರು ಕದನ. ಇನ್ನು 1ನೇ ಪರಮೇಶ್ವರವರ್ಮನರವರ ಈ ಆಕ್ರಮಣಕಾರಿ ನೀತಿಯ ಪರಿಣಾಮವಾಗಿ ಚಾಲುಕ್ಯರ ರಾಜ 1ನೇ ವಿಕ್ರಮಾದಿತ್ಯ ಅವನ ಮೇಲೆ ಮತ್ತೊಮ್ಮೆ ದಾಳಿ ಮಾಡಿ ಅವನನ್ನು ಸೋಲಿಸಿದ ನಂತರ ಕಾಂಚೀಪುರವನ್ನು ವಶಪಡಿಸಿಕೊಂಡನು. ಇನ್ನು ಚಾಲುಕ್ಯರ ದಾಖಲೆಗಳ ಪ್ರಕಾರ ವಿಕ್ರಮಾದಿತ್ಯನು ದಕ್ಷಿಣಕ್ಕೂ ಕೂಡ ಮುಂದುವರಿದನು. ವಿಕ್ರಮಾದಿತ್ಯನು ಈಗ ಪಲ್ಲವರು ಮತ್ತು ಪಾಂಡ್ಯರು ಹಾಗೂ ಚೋಳರ ಸಂಯೋಜನೆಯನ್ನು ಕೂಡ ಹೊಂದಿದ್ದನು ಎಂಬುದು ಸ್ಪಷ್ಟವಾಗಿದೆ. ಈ ಯುದ್ಧಗಳ ಪರಿಣಾಮವಾಗಿ ನಂತರ ಪರಮೇಶ್ವರವರ್ಮನ್ ಚಾಲುಕ್ಯ ದೇಶಕ್ಕೆ ದಂಡಯಾತ್ರೆಯನ್ನು ಕೂಡ ಕಳುಹಿಸುತ್ತಾನೆ. 674ರಲ್ಲಿ ವಿಕ್ರಮಾದಿತ್ಯನ ಪಡೆಗಳೊಂದಿಗೆ ನಡೆದ ಪುರುವಲ್ಲನಲ್ಲೂರು ಯುದ್ಧದಲ್ಲಿ ಪಲ್ಲವರು ಚಾಲುಕ್ಯರನ್ನು ಕೂಡ ಸೋಲಿಸಿದರು. ಸೋಲಿಸಲ್ಪಟ್ಟ ಚಾಲುಕ್ಯರ ಸೈನ್ಯವನ್ನು ವಿಕ್ರಮಾದಿತ್ಯನ ಮಗ ಮತ್ತು ಮೊಮ್ಮಗ ವಿನಯಾದಿತ್ಯ ಮತ್ತು ವಿಜಯಾದಿತ್ಯ ನೇತೃತ್ವದಲ್ಲಿ ವಹಿಸಿದ್ದರು. ಇನ್ನು ಪಲ್ಲವ ರಾಜ ಪರಮೇಶ್ವರವರ್ಮನ್ ತನ್ನ ಸೈನ್ಯವನ್ನು ಒಟ್ಟುಗೂಡಿಸಿ ದಕ್ಷಿಣ ಭಾರತದ ಚೋಳ, ಪಾಂಡ್ಯ ಮತ್ತು ಚೇರರ ಸಹಾಯವನ್ನು ಕೂಡ ಕೋರಿರಬೇಕು. ಅವರ ಸಾಮಾನ್ಯ ಶತ್ರು ವಿಕ್ರಮಾದಿತ್ಯನಿಗೆ ಹೀನಾಯ ಹೊಡೆತ ನೀಡಲು ಕಾಂಚೀಪುರಂ ಶಾಸನಗಳು ರಾಜಸಿಂಹನು ರಣರಸಿಕನ ನಗರವನ್ನು ನಾಶ ಮಾಡುವ ಉಗ್ರದಂಡನ ಮಗ ಎಂದು ಹೇಳುತ್ತದೆ ಮತ್ತು ರಣರಸಿಕ ಎಂಬ ವಿಶೇಷಣವು ಚಾಲುಕ್ಯ ರಾಜ ವಿಕ್ರಮಾದಿತ್ಯನನ್ನು ಉಲ್ಲೇಖಿಸುತ್ತವೆ. ಈ 4 ಶಕ್ತಿಗಳ ಸಂಯೋಜಿತ ಪಡೆಗಳು ಚಾಲುಕ್ಯ ಪ್ರದೇಶವನ್ನು ಪ್ರವೇಶಿಸಿ ಬಹುಶಃ ಈ ಸಂದರ್ಭದಲ್ಲಿ ರಣರಸಿಕ ನಗರವಾದ ವಾತಾಪಿಯನ್ನು ವಶಪಡಿಸಿಕೊಂಡವು. ಇನ್ನು ಪಲ್ಲವರು ಚಾಲುಕ್ಯರ ಅನೇಕ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು. ಆದರೆ ನಂತರ ಚಾಲುಕ್ಯರ ವಾರ್ಷಿಕ ಗೌರವ ಸಲ್ಲಿಸಲು ಒಪ್ಪಿಕೊಂಡ ನಂತರ ಬಿಟ್ಟು ಹೋದರು. ವಿನಯಾದಿತ್ಯನು ಅವರನ್ನು ಸೋಲಿಸಿದ ನಂತರ ಬಹುಶಃ ಕ್ರಿಸ್ತಶಕ 678ರಿಂದ 679ರಲ್ಲಿ ಅವನ ಜಜೂರಿ ಫಲಕಗಳು ಮತ್ತು ತೋಗರ್ಚೆಡು ಅನುದಾನದಿಂದ ಸೂಚಿಸಲ್ಪಟ್ಟಂತೆ ಅವನು ಸಿಂಹಾಸನಕ್ಕೆ ನಾಮನಿರ್ದೇಶಗೊಂಡನು. ಈ ಸಮಯದಲ್ಲಿ ಗುಜರಾತ್ ಪ್ರಾಂತ್ಯದ ರಾಜ್ಯಪಾಲನಾಗಿ ಆಳುತ್ತಿದ್ದ ವಿಕ್ರಮಾದಿತ್ಯನ ಸಹೋದರ ಜಯಸಿಂಹ ವಲ್ಲಭಿಯ ದೊರೆ ಮೈತ್ರಕ ಕುಟುಂಬದ ದೊರೆ ವಜ್ಜವನ್ನು ಸೋಲಿಸಿದನು. ಈ ವಿಜಯವನ್ನು ಮುಖ್ಯವೆಂದು ಪರಿಗಣಿಸಲಾಗಿದೆ. ಆದಾಗ್ಯೂ ಚಾಲುಕ್ಯ ಸಾಮ್ರಾಜ್ಯವು 1ನೇ ವಿಕ್ರಮಾದಿತ್ಯರವರ ಅಡಿಯಲ್ಲಿ ಅತ್ಯಂತ ಕೆಟ್ಟದ್ದನ್ನು ಕೂಡ ಹಿಮ್ಮೆಟ್ಟಿಸಿತ್ತು ಮತ್ತು ಪುಲಕೇಶಿಯವರ ಅಡಿಯಲ್ಲಿ ನಿಯಂತ್ರಿಸಲ್ಪಟ್ಟಿದ್ದ ಹೆಚ್ಚಿನ ಪ್ರದೇಶಗಳನ್ನು ಕೂಡ ಮರಳಿ ಪಡೆದುಕೊಂಡವು. 1ನೇ ವಿಕ್ರಮಾದಿತ್ಯನು ಪಶ್ಚಿಮ ಗಂಗಾ ರಾಜಕುಮಾರಿ ಗಂಗಾ ಮಹಾದೇವಿಯನ್ನು ವಿವಾಹವಾದನು. ಕೆಲವು ಇತಿಹಾಸಕಾರರು ಅವನನ್ನು ಅವನ ಪ್ರಸಿದ್ಧ ತಂದೆ 2ನೇ ಪುಲಕೇಶಿಗೆ ಕೂಡ ಹೋಲಿಸುತ್ತಾರೆ. ನಂತರ 680ರಲ್ಲಿ ವಿಕ್ರಮಾದಿತ್ಯನು ಕೂಡ ಮರಣ ಹೊಂದಿದನು ಮತ್ತು ಅವನ ಮಗ ವಿನಯಾದಿತ್ಯನು ಚಾಲುಕ್ಯ ಸಿಂಹಾಸನವನ್ನು ಕೂಡ ಏರುತ್ತಾನೆ. ವೀಕ್ಷಕರೇ, ಹೌದು, ಇದರ ಮುಂದುವರಿದ ಭಾಗವು ಮುಂದಿನ ಸಂಚಿಕೆಯಲ್ಲಿ
ದಯವಿಟ್ಟು ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನಲ್ಗೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ. ನಮಸ್ಕಾರ ವೀಕ್ಷಕರೇ.